ಲಕ್ಷ್ಮಣ ಅಗ್ರಜ. ಲಕ್ಷ್ಮಣ, ಸೀತೆ ಓರ್ವಳನ್ನು ಬಿಟ್ಟು ನೀನು ಬರಬಾರದೆಂದು ನಾನು ಹೇಳಿರಲಿಲ್ಲವೇ? ನೀನು ಇಲ್ಲಿಗೆ ಏತಕ್ಕಾಗಿ ಬಂದೆ? ಅಗ್ರಜ, ದೂರದಲ್ಲಿ ಆರ್ತ ಧ್ವನಿಯು ಕೇಳಲು ಮಾತೆಯವರು ಭೀತರಾಗಿ ನಾನು ಎಷ್ಟು ಬೇಡಿಕೊಂಡರೂ ಅವಾಚ್ಯ ಮಾತುಗಳನ್ನಾಡಿ ನನ್ನನ್ನು ಕಳಿಸಿದರು ಅಣ್ಣ. ಹಾ ಲಕ್ಷ್ಮಣ, ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ ಲಕ್ಷ್ಮಣ, ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿದನು. ಈಗ ಏನು ಮಾಡುವುದು? ನಡೆ, ಆ ಸೀತೆಯನ್ನು ಎಲ್ಲಿರುವಳು ಎಂದು ಬೇಗ ನೋಡೋಣ. ಬಾ ಲಕ್ಷ್ಮಣ, ಬಾ. ಆಗಲಿ ಅಗ್ರಜ. ಸೀತಾ, ಸೀತಾ, ಲಕ್ಷ್ಮಣ, ಮಾತಾ, ಸೀತೆಯು ಎಲ್ಲಿಯೂ ಕಾಣುತ್ತಿಲ್ಲವಲ್ಲ ಲಕ್ಷ್ಮಣ? ಏನಿದು? ಸೀತೆ ಎಲ್ಲಿರುಳೆಂದು ಈಗ ನಾವು ಏನು ಎಲ್ಲಿ ಹುಡುಕಲಿ? ನಡೆ, ಆ ಮುಂದೆ ಕಾಣುವ ಗೋದಾವರಿ ತೀರದಲ್ಲಿ ಏನಾದರೂ ಇರುವಳೇನೋ, ಅಲ್ಲಿಗೆ ಹೋಗಿ ನೋಡೋಣ. ಬಾ ಲಕ್ಷ್ಮಣ. ಅಮ್ಮ ನಿಮ್ಮ ವಿರಹದಿಂದ ಸುಧಿಸಬಲ್ಲನೆ ರಾಮನು. ಅಮ್ಮ ನಿಮ್ಮ ವಿರಹದಿಂದ ಸುಧಿಸಬಲ್ಲನೆ ರಾಮನು. ಧರಣಿ ಮಾತೆ ಸೀತೆ ಕಾಣದಾದಳೆ. ಮೃಗವ ಬಯಸಿದೆ ಏಕೆ? ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಪೇಳಲಿ ರಾಮಗೆ? ಏನ ಪೇಳಲಿ ರಾಮಗೆ? ಇನ್ನೇಗೆ ತೋರಲಿ ಮುಖವನು? ಇನ್ನೇಗೆ ತೋರಲಿ ಮುಖವನು? ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ. ರಾಮ ಕಾಣದಾದಳೆ. ಎಲ್ಲಿಯೂ ಮಾತೆಯವರ ದರ್ಶನವಾಗಲಿಲ್ಲವಣ್ಣ. ಲಕ್ಷ್ಮಣ, ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವು ಇಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ಕಾಣುತ್ತಿದೆ ಲಕ್ಷ್ಮಣ, ಕಾಣುತ್ತಿದೆ. ಈಗ ಏನು ಮಾಡಲಿ ಲಕ್ಷ್ಮಣ? ಎಲ್ಲಿ ಹುಡುಕಲಿ ನನ್ನ ಸೀತೆಯನ್ನ? ಎಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ?
ನಡೆ ಲಕ್ಷ್ಮಣ, ಮುಂದೆ ಎಲ್ಲಿಯಾದರೂ ಹೋಗಿ ಸೀತೆ ಎಲ್ಲಿರುವಳೆಂದು ಹುಡುಕೋಣ. ನಡೆ ಲಕ್ಷ್ಮಣ, ನಡೆ. ಸೀತೆಯು ಎಲ್ಲಿಯೂ ಕಾಣುತ್ತಾ ಇಲ್ಲ. ಇನ್ನೆಲ್ಲಿ ಅರಸಲಿ ನನ್ನ ವೈದೇಹಿಯನ್ನ? ಸೀತಾ, ಜಾನಕಿ, ಎಲ್ಲಿರುವೆ ಮನೋಹರೇ? ಹೇಗಿರುವೆ? ಎಲ್ಲಿರುವೆ? ಅಯ್ಯೋ ಅಣ್ಣ, ಅಲ್ಲಿ ಯಾವುದೋ ಪಕ್ಷಿಯು ಬಿದ್ದಿರುವುದು. ಆ ಪಕ್ಷಿಯೇ ಮಾತೆಯವರನ್ನು ನುಂಗಿರಬಹುದು. ರಾಮಚಂದ್ರ, ಲಕ್ಷ್ಮಣ, ಲಕ್ಷ್ಮಣ, ರಾಮ, ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ರಾಮಚಂದ್ರ, ಆತನು ಯಾರೆಂಬುದನ್ನು ಹತ್ತಿರಕ್ಕೆ ಹೋಗಿ ನೋಡೋಣ. ಸ್ವಲ್ಪ ತಡೆ ಲಕ್ಷ್ಮಣ. ರಾಮ, ರಾಮಚಂದ್ರ, ರಾಮ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರವಸ್ಥೆಗೆ ಕಾರಣವೇನಯ್ಯ? ಋಷಿಕುಮಾರನಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ನಾನು ಅಯೋಧ್ಯಾಧಿಪತಿಯಾದ ದಶರಥನ ಪುತ್ರನಾದ ಶ್ರೀರಾಮಚಂದ್ರನು. ರಾಮಚಂದ್ರ, ನಾನು ನಿಮ್ಮ ತಂದೆಯ ಮಿತ್ರನಾದ, ನನ್ನನ್ನು ಜಟಾಯು ಎಂದು ಕರೆಯುವರು. ದಶಕಂಠ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡುತ್ತದೆ, ನನಗೆ ಬೇಗ ಮೋಕ್ಷವನ್ನು ಕೊಡು. ಅಯ್ಯೋ, ಏನಿದು ಲಕ್ಷ್ಮಣ? ಅಣ್ಣ, ಜಟಾಯುವು ನಮಗೆ ಸಹಾಯ ಮಾಡಲು ಬಂದು ಆತನ ಪ್ರಾಣವನ್ನೇ ಕಳೆದುಕೊಂಡ್ರಿ. ಮೇಷ್ಟ್ರೆ, ಇತ್ಲ ನೋಡ್ರಿ, ಇತ್ಲ ನೋಡಿ ಸ್ವಲ್ಪ. ನಮಗೆ ಸಹಾಯ ಮಾಡಲು ಬಂದ ಜಟಾಯುವು ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಹೀಗೇನು ಮಾಡಲಿ ಲಕ್ಷ್ಮಣ? ಅಣ್ಣ, ಈ ಜಟಾಯುವು ನಮ್ಮ ತಂದೆಯ ಮಿತ್ರನಾದ ಕಾರಣ ಇವನಿಗೆ ನಾವೇ ಅಂತ್ಯಕ್ರಿಯೆಯನ್ನು ಮಾಡಿ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ನಡೆ ಲಕ್ಷ್ಮಣ, ನಡೆ. ಹಾಗೇ ಆಗಲಿ ಅಣ್ಣ. ಬಾ ಲಕ್ಷ್ಮಣ. ಸೀತಾ ಸೋಮ ಮುಖಿಯೇ ಜಾನ ಸಖಿಯೇ ಜಾನಕಿ ಶುಭ ಕಾಯೇ
ಅನುಪಮ ನೀರೇ ವನರುಹ ಲೋಚನೆ ಅನುಪಮ ನೀರೇ ವನರುಹ ಲೋಚನೆ ಪ್ರೇಮ ಗಾಯೇ ಸೋಮಮೋಗಿಯೇ ಸಖಿಯೇ ಜಾನಕಿ ಶುಭಾಕಾಯೇ. ಲಕ್ಷ್ಮಣ, ಎಲ್ಲಿ ಹುಡುಕಿದರೂ ನನ್ನ ಸೀತೆಯು ಕಾಣುತ್ತಿಲ್ಲವಲ್ಲ ಲಕ್ಷ್ಮಣ. ಸೀತೆ ಎಂದು ಬಿಟ್ಟು ಒಂದು ಕ್ಷಣವು ನಾನು ಬದುಕಿರಲಾರೆ ಲಕ್ಷ್ಮಣ, ಬದುಕಿರಲಾರೆ. ಸಂತೈಸಿಕೋ ಅಣ್ಣ, ಸಂತೈಸಿಕೋ. ಎಲ್ಲಿರುವಳೋ ನನ್ನ ಸೀತೆ? ನೀನೇ ಹೀಗೆ ಪರಿತಪಿಸಿದರೆ ನಮ್ಮಂತಹವರ ಗತಿಯೇನು ಅಣ್ಣ? ಲಕ್ಷ್ಮಣ, ಇನ್ನೆಲ್ಲಿ ಹುಡುಕಲಿ ನನ್ನ ಸೀತೆಯನ್ನ? ನಡೆ, ಮುಂದೆ ಎಲ್ಲಾದರೂ ಇರುವಳೇನೋ ನೋಡೋಣ. ನಡೆ ಲಕ್ಷ್ಮಣ. ತಾವರೆಯೇ ಮತ್ತೆ ಕೋಗಿಲೆ ತರುಲತೆಗಳಿರ ಕಂಡಿರೆ ನನ್ನ ಸೀತೆಯ. ಲಕ್ಷ್ಮಣ, ಇಲ್ಲ ಲಕ್ಷ್ಮಣ, ಇಲ್ಲ. ಸೀತೆಯು ಎಲ್ಲೂ ಹುಡುಕಿದರೂ ನನ್ನ ಕಣ್ಣಿಗೆ ಕಾಣುತ್ತಿಲ್ಲ ಲಕ್ಷ್ಮಣ, ಕಾಣುತ್ತಿಲ್ಲ. ಇನ್ನೆಲ್ಲಿರುವಳು ನನ್ನ ಸೀತೆಯು? ಲಕ್ಷ್ಮಣ, ಸೀತೆ ಎಂದು ಬಿಟ್ಟು ಒಂದು ಕ್ಷಣವು ನಾನು ಬದುಕಿರಲಾರೆ ಲಕ್ಷ್ಮಣ, ಬದುಕಿರಲಾರೆ. ಲಕ್ಷ್ಮಣ, ಅಣ್ಣ, 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ನಾವು ಮತ್ತೆ ಅಯೋಧ್ಯೆಗೆ ಹಿಂದಿರುಗಿದಾಗ ಅಲ್ಲಿಯ ಪುರಜನರು, ಮಾತೆಯವರು ಎಲ್ಲರೂ ಸೇರಿ ರಾಮಚಂದ್ರ ಸೀತೆಯಲ್ಲಿ, ರಾಮಚಂದ್ರ ಸೀತೆಯಲ್ಲಿ, ಸೀತೆಯಲ್ಲಿ ಎಂದು ಕೇಳಿದರೆ ನಾನು ಅವರಿಗೆಲ್ಲ ಏನೆಂದು ಉತ್ತರವನ್ನು ಕೊಡಲಿ ಲಕ್ಷ್ಮಣ, ಏನೆಂದು ಉತ್ತರವನ್ನು ಕೊಡಲಿ? ಲಕ್ಷ್ಮಣ, ಈ ಅಪಮಾನವನ್ನು ನಾನು ಸಹಿಸಲಾರೆ ಲಕ್ಷ್ಮಣ, ಸಹಿಸಲಾರೆ. ಲಕ್ಷ್ಮಣ, ಅಣ್ಣ, ಅದೋ ಅಲ್ಲಿ ಕಾಣುತ್ತಿರುವ ಗುಡ್ಡದ ಮೇಲೆ ಹತ್ತಿ ಅಲ್ಲಿಂದ ಉರುಳಿ ನಾನು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ ಲಕ್ಷ್ಮಣ, ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ನಿಲ್ಲು ಅಗ್ರಜ, ನಿಲ್ಲು. ಏನು ಲಕ್ಷ್ಮಣ? ನಿಲ್ಲು ಅಗ್ರಜ, ನಿಲ್ಲು. ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ? ನಾನೂ ನಿನ್ನ ಸಂಗಡ ಬರುತ್ತೇನೆ. ನಡೆ ನಡೆ ಲಕ್ಷ್ಮಣ. ಆಂಜನೇಯ, ಆಂಜನೇಯ, ಯಾರು ಕಡಲು ಎಂಬ ಪರ್ವತವನ್ನು ತಿಳಿದು ಹತ್ತುತ್ತಿರುವರು. ಅವರನ್ನು ಎತ್ತಬೇಡವೆಂದೇ ಜಾಗ್ರತೆಯಾಗಿ ಕಳೆದುಕೊಂಡು ಬಾ. ಹೋಗು ಆಂಜನೇಯ. ರಾಕ್ಷಸನವರು ಕೃತ್ಯ ಬಿದ್ದಿರೋದು. ಹಿಂದಿರುಗಿ, ಹಿಂದಿರುಗಿ. ಲಕ್ಷ್ಮಣ, ಈ ಕಬಂಧನದ ವಿಚಾರವನ್ನು
ತಿಳಿಸಿದವರು ಯಾರಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತಿ ಸಮಾಧಾನಗಳು ಸೂಚಿಸತೊಡಗಿವೆ. ಆದ್ದರಿಂದ ನಾವು ಇಲ್ಲಿಯೇ ಸ್ವಲ್ಪ ಹೊತ್ತು ಕೂತು ವಿಶ್ರಾಂತಿಯನ್ನು ಪಡೆದುಕೊಂಡು ಆನಂತರ ಮುಂದೆ ಸಾಗೋಣ. ಬಾಲಕ್ಷ್ಮಣ, ಹಾಗೇ ಆಗಲಿ ಅಣ್ಣ. ಹಳ್ಳಿನ ಜಳಗಂತೆ ಒಳೆವ ಕಣ್ಗಳುಳ್ಳ ಹಳ್ಳಿನ ಜಳಗಂತೆ ಒಳೆವ ಕಣ್ಗಳುಳ್ಳ ಹಳ್ಳಿನ ಜಳಗಂತೆ ಒಳೆವ ಕಣ್ಗಳುಳ್ಳ ನಳಿನ ಜಲದಂತೆ ಹೊಳೆವ ಕಣ್ಗಳುಳ್ಳ ನಳಿನ ಜಲದಂತೆ ಹೊಳೆವ ಕಣ್ಗಳುಳ್ಳ ಭಾನು ಚಂದ್ರಮ ನನಗೆ ಬಂದೀಗ ಭಾನು ಚಂದ್ರಮ ಬೆರಗು ಬಂದೀಗ ಧೀರರು ಸೂರಾದಿ ಸೂರರು ಧೀರರು ಸೂರಾದಿ ಸೂರರು ಕಂಡು ಕಂಡು ನಾ ಬೆರೆದು ಬಹಿರಂಗ ಕಂಡು ಕಂಡು ನಾ ಬೆರೆದು ಬಹಿರಂಗ ಕಂಡೆನ ಮೂರ್ತಿಗಳ ಕಣ್ಣಾರ ಕಂಡೆನ ಹಿರಿಯ ಮೂರ್ತಿಗಳ ಆಹಾ, ಇವರಾರೋ ಮಹಾನುಭಾವರಂತೆ ಕಾಣ್ತಿರುವಲ್ಲ, ಇವರು ಯಾರಾಗಿರಬಹುದು? ಇವರಿಂದ ಕದಂಬಿನೆಂಬ ಶಾಪವು ನಿವಾರಣೆ ಆಯಿತು. ಇವರು ಯಾರಾಗಿರಬಹುದು? ರಾಜಪುತ್ರರೆಂದು ಭಾವಿಸಿದ್ರು ನೀರಿ ಜಟಾದಲ್ಕಲ್ಗಾರಿಯಾಗಿರುವರು. ಋಷಿಕುಮಾರ ಎಂದು ಭಾವಿಸಿದರೆ ಧನುಧಾರಿಗಳಾಗಿರುವರಲ್ಲ, ಇವರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಆತನನ್ನು ನೋಡು. ಕಬಂಧನದ ವಿಚಾರವನ್ನು ತಿಳಿಸಿದವನು ಈತನೇ ಇರಬೇಕು. ಅದು ಅಲ್ಲದೆ ಅದೋ ಅತ್ತ ನೋಡು, ಅವನ ಕಿವಿಗಳನ್ನು ನೋಡು. ಅವನ ಕಿವಿಗಳಲ್ಲಿ ಕಾಣುತ್ತಿರುವ ಕರ್ಣಕುಂಡಲಗಳನ್ನೂ ನೋಡಿದೆಯಾ? ಎಷ್ಟು ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಶಶಿಗಳಂತಿರ್ಪ ಶಿವರ ನುಡಿಯ ದೂರದಲ್ಲಿ ಕೇಳಿ ದೇವರ ನುಡಿಯ ದೂರದಲ್ಲಿ ಕೇಳಿ ನಮ್ಮ ಸ್ವಾರ್ಥದಲ್ಲಿ ಸಂತವಂತಾಗೆ ನುಡಿಯ ನುಡಿಯೇ
ಅದು ಎಂದು ರಕ್ಷಿಸುವುದರೆ ಬಂದ ರಕ್ಷಿಸುವುದರೆ ಬಂದ ಇಲ್ಲೇ ಮಹಾನಂದ ಧನ್ಯನಾದೆನು ಧನ್ಯನಾದೆನು ಗಗನಗಳಲ್ಲಿ ಧನ್ಯನಾದೆನು ಕ್ಷಣಾರ್ಧದಲ್ಲಿ ಹರಿವರದ ಲಕ್ಷ್ಮೀ ವಿನೋದ ಹರಿ ಹರದ ಲಕ್ಷ್ಮೀ ವಿನೋದ ಶ್ರೀ ಹರಿಯು ತಾನೇ ಪ್ರದರ್ಶನಾಗಿ ಬಂದ ಆಹಾ, ಏನು ಆಶ್ಚರ್ಯ! ನನ್ನ ಕಿವಿಯಲ್ಲಿರುವ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದಲ್ಲ. ಅಂದ ಮೇಲೆ ಈ ಮಹಾನುಭಾವರಿಗೆ ಗೋಚರಿಸತಕ್ಕದರೆ ಈ ಮಹಾನುಭಾವರು ಯಾರಾಗಿರಬಹುದು? ಅಂದು ನನ್ನ ತಾಯಿ ಹೇಳಿದ ಮಾತು ಸಫಲವಾಯಿತು. ಮಗು, ಯಾರು ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವರ ರಾಮ ಲಕ್ಷ್ಮಣರೆಂದು ಅವರನ್ನು ಪಾದಸೇವೆಯನ್ನು ಮಾಡಿ ಧನ್ಯನಾಗುವಂದು ತಿಳಿಸಿದಳು. ಅವರು ಇವರೇ ಆಗಿರಬಹುದೇ? ಇವರು ಅವರೇ ಆಗಿರಬಹುದೇ? ಇರಲಿ, ಸಮೀಪಕ್ಕೆ ಹೋಗಿ ನೋಡುವುದು. ರವಿಚಟಿಗಳಂತಿರ್ಪ ಬ್ರಹ್ಮಮೂರ್ತಿಗಳಾರು ರಮಣೀಯವಾದ ನಾಮವೇ. ಅಯ್ಯ, ರವಿಕುಲದ ಶ್ರೀ ದಶರಥದ ಪುತ್ರರು ನಾವು. ನಮ್ಮನ್ನು ರಾಮ ಲಕ್ಷ್ಮಣರೆಂದು ಕರೆಯುವರು. ಮುಂದೆ ಪಾವನವನು ಹೇಳುತ್ತಿರುವ ಅಯ್ಯ, 14 ವರ್ಷ ವನವಾಸ ಮಾಡಬೇಕೆಂದು ನಮ್ಮ ತಂದೆ ಜನಕನಾಜ್ಞೆಯಾಗಿದೆ. ಆದ್ದರಿಂದ ನಾವಿಲ್ಲಿ ವನವಾಸ ಮಾಡುತ್ತಿದ್ದೇವೆ. ಅನಿತಾದೊಡೆ ಈ ಕ್ಷೀರದ ಶಿಲವಲ್ಕಗಳೇಕೆ ಶ್ರಮದೊಳಿ ಕರಾಡಿನ ಸಂಚರಿಸಲೇಕೆ
ತಿಳಿಯದೆ ನಾನು ಹೋಗುತ್ತಿರುವೆವಯ್ಯ. ಅನಿತಾದೊಳೆ ಅನಿತಾದೊಳೆ ಈ ಆವರಣಗಳ ನೋಡಿರೈರಿಯ ಧ್ವನಿಯ ಓರ್ವಲೆಸಗಳಿಲ್ಲಿ ಎಸಗಳಿಲ್ಲಿ ಎಸಗಳಿಲ್ಲಿ ಅಕಟ 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 ಕಟ ಕಂಡನ ಸೀತೆಯ ಭರಣಗಳ ಅಕಟ ಕಟ ಕಂಡನ ಸೀತೆಯ ಭರಣಗಳ ಆನಾಲವೇ ಸೀತೆಯ ಮಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಯಾರಾದೊಡೆ ಎಮ್ಮ ಪ್ರಾಣ ನೀನು ಯಾರಾದೊಡೆ ಎಮ್ಮ ಪ್ರಾಣ ನೀನು ಏರೆಲ್ಲ ವಾಯುನಂದನನು ನಾನು ರಾಜಿಸೈ ಪರಮ ಭಕುತ ನಾನು ಶ್ರೀರಾಮ ಭಕ್ತ ಹನುಮಂತನ ದೇವತಾ ಆದರ್ಶನಕ್ಕೂ ಗುರು ಹಿರಿಯರ ಆದರ್ಶನಕ್ಕೂ ಇಷ್ಟತ್ನಾದಿ ಹೋಗಬಾರದೆಂದು ಹೇಳಿದರು. ಆದ್ದರಿಂದ ಇಲ್ಲೇ ದೊರಕುವ ಫಲಾಪುಷ್ಪಗಳನ್ನು ತಂದು ಇವರ ಪಾದದ ಸೇವೆಯನ್ನು ಮಾಡಿ ಧನ್ಯನಾಗುವುದು.
ಓ ರಾಘವ, ದಾಶರಥಿ ದಾಶರಥಿ, ಬ್ರಹ್ಮಚಾರ್ಯ ಆಶ್ರಮದಲ್ಲಿರುವ ನಮ್ಮನ್ನು ಬ್ರಹ್ಮಚಾರ್ಯ ಆಶ್ರಮದಲ್ಲಿರುವ ನನ್ನನ್ನು ನನ್ನ ತಮ್ಮನ್ನು ತನ್ನ ಪಾದಸೇವಕನಾಗಿ ಸ್ವೀಕರಿಸಬೇಕೆಂದು ನಾನು ಬೇಡಿಕೊಳ್ಳುವುದು ದೇವ. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆ ವಿನಯಗಳಿಗೆ ನಾನು ಮನಸೋತಿರುವನು. ನಿನ್ನ ವೃತ್ತಾಂತವನ್ನು ತಿಳಿಸುವಯ್ಯ. ಹಾಗೆ ಆಗಲಿ ಪ್ರಭು. ಕೇಸರಿ ಎಂಬ ಕಪಿಕುಲಸ್ಥರಾದ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಜನಿಸಿದ್ದ ನಾನು ವಾಯುದೇವನ ಅನುಗ್ರಹದಿಂದ ಜನಿಸಿದ ನನ್ನನ್ನು ಆಂಜನೇಯನಂತಲೂ ಮಾರುತಿ ಅಂತಲೂ ಹನುಮಂತನಂತಲೂ ಕರೆಯುವರು. ಇಲ್ಲಿ ಸ್ವಲ್ಪ ದೂರ ನನ್ನ ಒಡೆಯನಾದ ಸುಗ್ರೀವರಾಜನಿರುವನು, ಅಲ್ಲಿಗೆ ಹೋಗೋಣ ಬನ್ನಿ ಸ್ವಾಮಿ. ಅವರಿಗೂ ನಿಮಗೂ ಸಂಖ್ಯೆ ಮಾಡುವನು. ಅಯ್ಯ, ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಆದ್ದರಿಂದ ನಿಮ್ಮ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆಯಿಸು. ಹಾಗೆ ಆಗಲಿ ಪ್ರಭು. ಓ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಈಗ ಬಂದಿರೋರು ರಾಮ ಲಕ್ಷ್ಮಣರು, ಅವರಲ್ಲಿ ನಿನ್ನ ಕಷ್ಟಗಳನ್ನು ಬಿಂದಬಿಸಿಕೋ. ರಾಮಚಂದ್ರ, ಇದೋ ನಮಸ್ಕರಿಸಲು ಸುಗ್ರೀವರಾಜೇಂದ್ರ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ರಾಮಚಂದ್ರ, ನಮ್ಮ ಅಣ್ಣನಾದ ವಾಲಿಯು ನಾನು ಜೊತೆಯಲ್ಲಿರುವಾಗ ಆ ಸುಗಂಧಿ ಎಂಬ ಹತ್ತಸನು ನಮ್ಮ ಪಟ್ಟಣದ ಮೇಲೆ ಉಪಟಳ ಮಾಡಲು ಆವಾಗ ನಮ್ಮ ಅಣ್ಣನು ಕೋಪಗೊಂಡು ಅವನ ಜೊತೆ ಹೊರಟನು. ಹೊರಟು ಹೋಗುವ ಸಮಯದಲ್ಲಿ ಒಂದು ಗುಹೆಯು ದೊರಕಿತು. ಆ ಗುಹೆ ಒಳಗೆ ರಕ್ಕಸಿಯು ಹೋದನು. ಆವಾಗ ನಮ್ಮ ಅಣ್ಣನಾದ ವಾಲಿಯು ಆ ಗುಹೆ ದ್ವಾರ ಬಾಗಿಲಿಗೆ ಕಾವಲುಗಾರನಾಗಿ ಇರಿಸಿ ಗುಹೆ ಒಳಗೆ ಹೋದನು. ಆದರೆ ನಮ್ಮ ಅಣ್ಣನಾದ ವಾಲಿಯು ಆ ರಕ್ಕಸಿಯು 1 ಮಾಸ ಕಾಲವಾದರೂ ಬಾರಲೇ ಇಲ್ಲ. ಆವಾಗ ಎದ್ದು ನಾನು ನೋಡಿದಾಗ
ಇದೇನು ಆಶ್ಚರ್ಯ, ಗುಹೆ ಹೊರಗೆ ಹೋದವರು ಇನ್ನೂ ಬಾಳಲೇ ಇಲ್ಲವಲ್ಲ ಎಂದು ತಿಳಿದು ನಾನು ಆವಾಗ ಎದ್ದು ನಿಂತಾಗ ಆ ಗುಹೆ ಒಳಗಿಂದ ರಕ್ತವು ದ್ವಂದ್ವಾಕಾರವಾಗಿ ಹರಿಯುತ್ತಿತ್ತು. ಅದನ್ನು ನೋಡಿ ಓಹೋ, ನಮ್ಮ ಅಣ್ಣನೇ ಮೃತು ಆಗಿರಬೇಕೆಂದು ತಿಳಿದು ಆ ತಕ್ಷಣ ನಾನು ಕಿಷ್ಕಿಂಧಿ ರಾಜ್ಯಕ್ಕೆ ಹೊರಟೆನು. ಪಠ್ಯಕ್ಕೆ ಸಿದ್ಧನಾದನು. ಆವಾಗ ನಮ್ಮ ಅಣ್ಣನಾದ ವಾಲಿಯು ನನ್ನ ತಮ್ಮನು ನನ್ನ ಸಾವನ್ನೇ ಅನುಭವಿಸಿ ಹೊರಟು ಹೋಗಿರುವನಲ್ಲ ಎಂದು ನನ್ನನ್ನು ಬೆನ್ನಟ್ಟಲು ಬಂದನು. ನಾನಾವಾಗ ಅನೇಕ ದೇಶಗಳನ್ನು ಸಂಚಾರ ಮಾಡಿ ಈ ಋಷಿಮುಖ ಪರ್ವತಕ್ಕೆ ಬಂದು ನೆಲೆಸಿದ್ದನು ಪ್ರಭು. ಆದರೆ ನಮ್ಮಣ್ಣನು ಇಲ್ಲಿಗೆ ಮಾತ್ರ ಬರಲಾರನು. ಆತನು ಇಲ್ಲಿಗೆ ಬರದಿರಲು ಕಾರಣವೇನು ಸುಗ್ರೀವರಾಜ? ರಾಮಚಂದ್ರ, ಆ ರಕ್ಕಸಿಯನ್ನು ಸಂಹರಿಸಿ ಅವನ ಕಹೆ ಬರೆಯನ್ನು ಕಿತ್ತು ಬಿಸಾಡಿದಾಗ ಅದು ಮಠಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದಿತು. ಆವಾಗ ಆ ಋಷಿಗಳು ಯಾರು ನನ್ನ ಆಶ್ರಮವನ್ನು ಅಪವಿತ್ರವಾಗಿ ಮಾಡಿದರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆಯು ಶಾಸ್ತ್ರಾರು ಓಡಾಗಲಿ ಎಂದು ಶಾಪವಿಟ್ಟರು. ಆದುದರಿಂದ ಆತನು ಇಲ್ಲಿಗೆ ಬರಲಾರನು ಪ್ರಭು. ರಾಮಚಂದ್ರ, ಅದು ಅಲ್ಲದೆ ನನ್ನ ಪತ್ನಿಯನ್ನು ಅಪಹರಿಸಿರುವನು ಪ್ರಭು. ಏನು, ಇಂದ ಪತ್ನಿಯನ್ನು ಅವನು ಅಪಹರಿಸಿರುವನೇ? ಹೌದು ಪ್ರಭು. ಹಾಗಾದರೆ ಅವನು ಶಿಕ್ಷಾರನೇ ಸರಿ. ಬರಮಾಡು ಆ ವಾಲಿಯನ್ನ, ಅವನನ್ನು ಸಂಹರಿಸಿ ಈ ಕಿಷ್ಕಿಂಧ ರಾಜ್ಯ ಪಟ್ಟವನ್ನು ನಿನಗೆ ಕಟ್ಟುವೆನು. ಪ್ರಭು ರಾಮಚಂದ್ರ, ನಮ್ಮ ಅಣ್ಣನಾದ ವಾಲಿಯು ಸಾಮಾನ್ಯದವನಲ್ಲ. ಅದು ಅಲ್ಲಿ ಕಾಣುವ ತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರು ಮಾತ್ರ ಅವನನ್ನು ಜಯಿಸಬಲ್ಲವರೆಂದು ಮಹಾಋಷಿಗಳ ಆಜ್ಞೆ ಇರುವುದು. ಇದು ಪರೀಕ್ಷೆ ಎಂದು ಭಾವಿಸಬಾರದು ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟಾಗುವುದೇ? ನಿನ್ನ ಅನುಮಾನವನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಈಗ ಬಾಣವನ್ನು ಪ್ರಯೋಗ ಮಾಡುವೆನು. ಈಗಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನವಾಯಿತೆ? ಸಮಾಧಾನವಾಯಿತು ಪ್ರಭು. ಹಾಗಾದರೆ ಕರೆ ಆ ವಾಲೆಯನ್ನು. ಹಾಗೆ ಆಗಲಿ. ಎಲ್ಲವೋ ಹೇಳಿ ವಾಲಿ. ಬಾರಿ ಬಾರಿಗೂ ನನ್ನಿಂದ ಅಪಜಯವನ್ನು ಹೊಂದಿದ್ದರು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವೆಯಾ? ಸಮರಾಂಗಣ ಎಂಬ ಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮಾನದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿಯುವನು. ನಾನು ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ದುರಾತ್ಮನೆ ಚಿನಿಚನೆ ದುರಾತ್ಮನೆ ಕಠೋರ ಸುಗ್ರೀವನೆ ಈಚನೆ ದುರಾತ್ಮನೆ ಕಠೋರ ಸುಗ್ರೀವನೆ ಸಿದ್ಧನಾಗು ಯುದ್ಧಕ್ಕೆ ಸಿದ್ಧನಾಗು ಯುದ್ಧಕ್ಕೆ ಸಿದ್ಧನಾಗು ಯುದ್ಧಕ್ಕೆ ಸಿದ್ಧನಾಗು ಮದಾಂಧ. ಸಹೋದರನನ್ನು ಸುಮ್ಮನೆ ಬಿಡುತ್ತಿದ್ದೇನೆ. ಹೋಗು, ಎಲ್ಲಿಯಾದರೂ ಬದುಕಿಗೋ.
ಹೊಡೆತವೂ ಸಾಕು ಇವರ ಸಾಹಸ. ಅಯ್ಯೋ ಮಾರುತಿ, ಈ ಹೊಡೆತವೂ ಸಾಕು ಇವರ ಸಾಹಸವೂ ಸಾಕು. ಅವರು ಬಂದ ದಾರಿಯನ್ನು ಹಿಡಿದು ಹಿಂದಿರುಗುವಂತೆ ಹೇಳಿಬಿಡು ಮಾರುತಿ. ಸಾಕಪ್ಪ. ಪ್ರಭು ರಾಮಚಂದ್ರ, ಏನು ಸ್ವಾಮಿ ಈ ಶ್ರಮ ಪರೀಕ್ಷೆ? ಏನು ಸ್ವಾಮಿ ಈ ಶ್ರಮ ಪರೀಕ್ಷೆ? ಬರ ಮುಂದಕ್ಕೆ ಬರ. ಸುಗ್ರೀವ ರಾಜ, ಪ್ರಭು, ಸುಗ್ರೀವ ರಾಜೇಂದ್ರ, ನಿಮ್ಮಿಬ್ಬರು ಮುಖಗಳು ಒಂದೇ ರೀತಿ ಇದ್ದುದರಿಂದ ಮುಖವನ್ನು ನೋಡಿ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಲಕ್ಷ್ಮಣ, ಆ ಮಾಲೆಯನ್ನು ಸುಗ್ರೀವರಾಜನಿಗೆ ಧರಿಸು. ಸುಗ್ರೀವರಾಜ, ಆಂಜನೇಯ, ಈ ಮಾಲೆಯನ್ನು ಧರಿಸಿದ ತಕ್ಷಣ ನನಗೆ ನವಚೈತನ್ಯ ಉಂಟಾಯಿತು. ಇದು ವಿಜಯಮಾಲೆಯೇ ಸರಿ ಪ್ರಭು. ಹಾಗಾದರೆ ಕರೆಯಲೇ ವಾಲಿಯನ್ನು. ಕರೆಯಲವೋ ವಾಲಿ, ಇಂದ ನನ್ನನ್ನು ಹಿಗ್ಗಿ ಜಯಿಸಿ ಹೆಮ್ಮೆ ಪಡುತ್ತಿರುವೆಯ? ಈ ಸಾಲು ನನ್ನೊಡನೆ ಯುದ್ಧವನ್ನು ಮಾಡಿ ಮುಂದಕ್ಕೆ ಬರಲು. ಹೇಳಿ ಸುಗ್ರೀವ, ಓ ವಾಲಿ, ಇಷ್ಟೊಂದು ಪೆಟ್ಟನ್ನು ತಿಂದರೂ ಮತ್ತೆ ಯುದ್ಧಕ್ಕೆ ಕರೆಯುತ್ತಿರುವುದನ್ನು ನೋಡಿದರೆ ನಿನಗೆ ಯಾರೋ ಬೆಂಬಲಿಗರು ಇರಬೇಕೆಂದು ತೋರುತ್ತಿರುವುದು. ಮೊದಲು ಅವರನ್ನು ಕರೆ, ಅವರನ್ನು ಸಂಬಂಧಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವರು. ಓ ಹೇಳಿ ವಾಲಿ, ಮೊದಲು ನನ್ನನ್ನು ಜಯಿಸಿ ಅನಂತರ ನಮ್ಮ ಸಂಬಂಧಿಕರನ್ನು ಜಯಿಸುವೆ. ನನ್ನನ್ನು ಮೊದಲು ಜಯಿಸು. ಓ, ಹಾಗಾದ್ರೆ ಯಾವ ಯುದ್ಧಕ್ಕೆ ಸಿದ್ಧವಾಗಿರುವೆ? ಮಲ್ಲ ಯುದ್ಧಕ್ಕೆ ಸಿದ್ಧ. ಮಲ್ಲ ಯುದ್ಧ? ಯಾರು ಯಾರು ಮರೆಯಲ್ಲಿ ನಿಂತು ಬಾಣ ಹೂಡಿದವರು? ಅಯೋಧ್ಯಪತಿಯಾದ ದಶರಥನ ಪುತ್ರನಾದ ಶ್ರೀರಾಮಚಂದ್ರರು. ರಾಮಚಂದ್ರ, ಮರೆಯಲ್ಲಿ ನಿಂತು ಬಾಣ ಹೂಡಲು ಕಾರಣವೇನು? ಅಯ್ಯ, ನೀನು ನನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ, ನೀನು ಮಾಡಿದ ಅಪರಾಧಕ್ಕಾಗಿ ನಿನ್ನನ್ನು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ರಾಮಚಂದ್ರ ಪ್ರಭು, ಕಪಿಗಳಾದ ನಮಗೆ ವಾದ ಭರವಸೆಗಳಿಲ್ಲ ಎಂಬುದು ಜ್ಞಾನಿಯಾದ ತಮಗೆ ತಿಳಿಯದೆ, ಅದು ಅಲ್ಲದೆ ಈ ಸುಗ್ರೀವನ ಸಖ್ಯ ಮಾಡಲು ಕಾರಣವೇನು? ಸುಗ್ರೀವರಾಜನು ನಮ್ಮ ತಂದೆಯ ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರುವುದರಿಂದ ಆತನ ಪರವಾಗಿ ನಿಂತು ನಾನು ಬಾಣಪ್ರಯೋಗ ಮಾಡಬೇಕಾಯಿತು. ವಾಲಿರಾಜೇಂದ್ರ, ಈಗಲೂ ನಿನಗೂ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಮತ್ತೆ ನಾನು ಉಪಸಂಹಾರ ಮಾಡಿಕೊಳ್ಳುವೆನು. ಇಲ್ಲ ರಾಮಚಂದ್ರ, ನನಗೆ ಬದುಕುವ ಆಸೆ ಇಲ್ಲ. ಆದರೆ ಆದರೆ ನಿಮ್ಮಿಂದ ನನಗೊಂದು ಸಹಾಯವಾಗಬೇಕಾಗಿದೆ. ಏನಾಗಬೇಕು ಹೇಳು. ನನ್ನ ಪುತ್ರನಾದ ಅಂಗದನ ಭಾರವು ನಿಮ್ಮದಾಗಿರುವುದು. ಹಾಗೆ ಆಗಲಿ. ಸುಗ್ರೀವ, ನನ್ನನ್ನು ಮನ್ನಿಸಿ ಬಿಡು. ಹಾಗೆ ಆಗಲಿ ಅಣ್ಣ. ನಾನು ಈ ದಿನ ರಾಮಬಾಣಕ್ಕೆ ಬಲಿಯಾಗುತ್ತಿದ್ದೇನೆ, ಮೋಕ್ಷವನ್ನು ಹೊಂದುತ್ತಿದ್ದೇನೆ. ಆಗಲಿ ಅಣ್ಣ. ನೀನು ಸೀತಾನ್ವೇಷಣೆ ಕಾಲದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳಿಗೆ ಸಹಾಯಕನಾಗಿರು. ಆಗಲಿ ಅಣ್ಣ. ನಾನು ಈ ಬಾಣದಿಂದಲೇ ಮೋಕ್ಷವನ್ನು ಹೊಂದುವೆನು. ರಾಮಚಂದ್ರ, ರಾಮಚಂದ್ರ. ಜನಕ, ನನ್ನನ್ನಗಲಿ ಪರಲೋಕವಾಸಿಯಾದ ಜನಕ, ನನ್ನ
ಪರಲೋಕವಾಸಿಯಾದೆಯ ದೇವಾ, ನನ್ನ ತಂದೆಯನ್ನು ಯಾವ ಅಪರಾಧಕ್ಕಾಗಿ ಸಂಹರಿಸಿದೆ ದೇವಾ? ಅಂಗದ ಕುಮಾರ, ಶಾಂತನಾಗು ಕುಮಾರ, ಶಾಂತನಾಗು. ನಿಮ್ಮ ತಂದೆಯು ಮಾಡಿದ ಅಪರಾಧಕ್ಕಾಗಿ ಅವನಿಗೆ ಪ್ರಾಣಪ್ರಯೋಗ ಮಾಡಬೇಕಾಯಿತು. ಸುಗ್ರೀವರಾಜ, ಅಂಗದ ಕುಮಾರನ್ನು ಸಮಾಧಾನ ಮಾಡಿಕೊಂಡು ಕರೆದುಕೊಂಡು ಹೋಗಿ ಈ ಥರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಆತನಿಗೆ ಸಮಾಧಾನ ಮಾಡಿ ಕರೆದುಕೊಂಡು ಹೋಗಿ ಈತನಿಗೆ ಅಂತ್ಯಕ್ರಿಯೆಯನ್ನು ಮುಗಿಸಿ, ಲಕ್ಷ್ಮಣ ನೀನು ಇವರ ಕಾರ್ಯದಲ್ಲಿ ನಿರತನಾಗಿ ಆದಷ್ಟು ಜಾಗ್ರತೆಯಿಂದ ಬಂದುಬಿಡು. ಆಗಲಿ ಅಣ್ಣ. ಜಯ ಜಯ ರಾಮ ಹರೇ ರಾಮ ಹರೇ ಹರೇ ಸೀತಾ ಹರೇ ಹರೇ ಮಾರುತಿ, ಶ್ರೀರಾಮಚಂದ್ರನ ದಯೆಯಿಂದ ನಮ್ಮ ಕಷ್ಟವೆಲ್ಲವೂ ಪರಿಹಾರ ಆದವು. ಇನ್ನು ನಾವೀಗ ಸೀತಾವಳಿಕೆಯ ಕಾರ್ಯದಲ್ಲಿ ನಿರತರಾಗೋಣ. ಅಹಲ್ಯಾಶಾಪ ವಿಮೋಚನೆಗೈದ ಮಿಥಿಲೆಗೆ ಸಾಗಿದ ರಾಮರೇ, ಅಹಲ್ಯಾ ವಿಮೋಚನೆ ಶಾಪ ವಿಗೈದ ಮಿಥಿಲೆಗೆ ಸಾಗಿದ ರಾಮರೇ, ಸ್ವಯಂವರ ಸಭೆಯೊಳು ಅರವನದಾದರಿಸಿ, ಸ್ವಯಂವರ ಸಭೆಯೊಳು ಅರವನವಾದರಿಸಿ ದೇವರೇ, ಸೀತೆಯ ವರಿಸಿದ ರಾಮರೇ, ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ, ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ, ಜೈ ಜೈ ಸೀತಾ ಹರೇ. ರಾಮ 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 ಸೀತಾ, ರಾಮ 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 ಸೀತಾ, ರಾಮ ರಾಮ ಸೀತಾ, ರಾಮ 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 ಸೀತಾ. ಜಾನಕಿ,
ಪಂಚವಟೇ ತಟ ಪುಣ್ಯರೂಪಿಣಿ ಸೀತಾ ಪಂಚವಟೇ ತಟ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಾಮಿಣಿ. ಆ ಜಾನಕಿ ಎಲ್ಲಿರುವೆ ಮನೋಹರೇ? ಪಂಚವಟಿ ತಟ ಪುಣ್ಯರೂಪಿಣಿ ಗೋದಾನಂದಿತ ಹಂಸಗಾಮಿಣಿ ಚಿತ್ರಕೂಟ ಸಂಚಾರಿಣಿ ತರುಣಿ. ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಹೃದಯ ನಿವಾರಿಣಿ. ಅಯೋಧ್ಯ ಜನಮನ ಹೃದಯ ನಿವಾರಿಣಿ ಜಾನಕಿ ಕಾಣಸಖಿ ಅಗಲಿದಯ ಅಮಲಮುಖಿ ಜಾನಕಿ. ನೀನಿಲ್ಲದೆನ್ನಯ ಬಾಳಿದು ವಿಫಲ. ನೀನಿಲ್ಲದೆನ್ನಯ ಬಾಳಿದು ವಿಫಲ. ಚಿತ್ತಾನಂದಿತ ನಂತು ಜಾಲ ಸಂತುಜಾಲ ವಿರಹ ವೇದನೆ ಸಹಿಸಲ ಸದಲ. ಆ ಜಾನಕಿ ವಿರಹ ವೇದನೆ ಸಹಿಸಲ ಸದಲ. ತರುವ ದಹಿಸುವ ಚಿರಂತ ಚಿತ್ತಾರವ. ತರುವ ದಹಿಸುವ ಚಿರಂತ ಚಿತ್ತಾರವ. ಮಾನಸಕ್ಕೆ ಅಗಲಿದಯ ಕಮಲಮುಖಿ ಎಲ್ಲಿ ಹುಡುಕಲಿ ನನ್ನ ಜಾನಕಿಯನ್ನ? ಎಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ? ಜಾನಕಿ ಎಲ್ಲಿರುವೆ ಮನೋಹರೇ? ಹೇಗಿರುವೆ? ದಿನಗಳು ಕಳೆದಂತೆ ನನಗೆ ಸಂಕಟವನ್ನು ಕೊಡುತ್ತಿರುವೆ ಅಲ್ಲ. ಎಲ್ಲಿರುವೆ ಜಾನಕಿ? ಲಕ್ಷ್ಮಣ, ಅಣ್ಣ ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರೂ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲೇ ಇಲ್ಲ. ಈಗಲೇ ಹೋಗಿ ಆ ಸುಗ್ರೀವರಾಜನಂದು ಎಚ್ಚರಿಸಿ ಬಾ ಲಕ್ಷ್ಮಣ, ಎಚ್ಚರಿಸಿ ಬಾ. ಹಾಗೇ ಆಗಲಿ ಅಣ್ಣ. ಹೋಗುವೆ
ಗಂಟಾಡು ಆಡಾಯ್ತು ಅನ್ನೋದು ಕರೆಕ್ಟ್ ಮಾಡಿ ಹಾಗೇ ಆಗಲಿ ಅಣ್ಣ.